ಸೊ ಇಲ್ಲಿ ಸೂಪ್ ರೆಡಿ ಆಗ್ತದೆ. ಸೊ ಇವಾಗ ಕಾಳನ್ನ ತೆಗೆದು ಈ ಪಾತ್ರೆಗೆ ಹಾಕೋತೀವಿ. ನಾನು ಈಗ ಮಟನ್ ಬಿರಿಯಾನಿ ಮತ್ತು ಕಾಳು ಸೂಪು ಮತ್ತು ಚಿಲ್ಲಿ ಚಿಕನ್ ತುಂಬಾ ಘಮ ಘಮ ಅಂತಿದೆ. ಎಸ್ಪೆಷಲಿ ಕಾಳು ಸೂಪ್ ಅಂತೂ ಸೂಪರ್. ಪೆಪ್ಪರ್ ಫ್ರೈದು ಪೆಪ್ಪರ್ದು ಆ ಘಮ ಸೂಪರಾಗಿ ಬರ್ತಿದೆ. ಮೇನ್ ಕೋರ್ಸ್ ಕಾಳು ಸೂಪು. ಸೂಪ್ ಕುಡಿಯೋಣ. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ನರ್ಸ್, ನಾನಿವತ್ತು ಬೆಂಗಳೂರಲ್ಲಿ ಎಲ್ಚೇನಹಳ್ಳಿಯಲ್ಲಿರೋ ಕುಮಾರ್ ಸೌದೆ ಒಲೆ ಬಿರಿಯಾನಿ ಅನ್ನೋ ಹೋಟೆಲ್ಗೆ ಬಂದಿದ್ದೀನಿ. ಈ ಹೋಟೆಲ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 4:15. ಸೊ ಬೆಂಗಳೂರಲ್ಲಿ ಇರೋವಂಥ ಕೆಲವು ಹೋಟೆಲ್ಗಳು ಯಾವುದೂ ಬೆಳಿಗ್ಗೆ 4:15 5 ಗಂಟೆ ಅಂತ ಸ್ಟಾರ್ಟ್ ಆಗುತ್ತಲ್ಲ, ಅದೇ ಥರ ಇದು ಒಂದು ಬೆಳಿಗ್ಗೆ 4:15 ಸ್ಟಾರ್ಟ್ ಆಗೋಂಥ ಹೋಟೆಲು. ಇದು ಮತ್ತು ಒನ್ ಆಫ್ ದ ಅವ್ರದ್ದೇ ಆದಂಥ ಯೂನಿಕ್ ರೆಸಿಪಿ ಮತ್ತು ಅವ್ರದ್ದೇ ಆದಂಥ ಯೂನಿಕ್ ಟೇಸ್ಟ್ನ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಇವರು ಯಾವುದೇ ಕಾರಣಕ್ಕೂ ಟೇಸ್ಟಿಂಗ್ ಪ್ರೊಡ್ಯೂಸ್ ಮಾಡಲ್ಲ. ಮತ್ತು ಜೊತೆಗೆ ಯಾವುದೇ ಥರ ಪಾಮ್ ಆಯಿಲ್ ಆಗಲಿ, ಡಾಲ್ಡಾ ಆಗಲಿ, ಬೇರೆ ಥರ ಯಾವುದೇ ಥರ ಫ್ಯಾಟ್ಸ್ ಯೂಸ್ ಮಾಡಿದೆ ಏನು ಕಂಪ್ಲೀಟ್ಲಿ ಇದನ್ನ ಆರ್ಗ್ಯಾನಿಕ್ ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಮಗೆ ಈ ಹೋಟೆಲ್ ಮಾಲೀಕರಾದಂಥ ಸುನಿಲ್ ಅವರು ನಮಿಸ್ತಿದ್ದಾರೆ. ಸೊ ನಾವು ವೆಲ್ಕಮ್ ಮಾಡಿಕೊಂಡು ಈ ಹೋಟೆಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಸುನಿಲ್ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಹೋಟ್ಲ್ ಕುಮಾರ್ ಸೌದೆ ಒಲೆ ಬಿರಿಯಾನಿ ಈ ಹೋಟ್ಲ್ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯಿತು, ಎಷ್ಟು ತಿಂಗಳಾಯಿತು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಜಸ್ಟ್ 1 ವೀಕ್ ಆಯಿತು. ಓಕೆ. ಸೊ 1 ವೀಕಿಂದ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಓಕೆ. ಸೊ ಇನ್ನೂ ಜನ ಬರಬೇಕು ನಮ್ಮ ಹೋಟ್ಲಿಗೆ. ಎಸ್. ಬಂದು ಎಲ್ಲರೂ ಬಂದು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿ ಒಳ್ಳೆ ರಿವ್ಯೂಸ್ ಕೊಟ್ಟು ನಮ್ಮನ್ನು ಬೆಳೆಸಬೇಕು ಚೆನ್ನಾಗಿ. 100% ಸರ್, 100%. ಅದಕ್ಕೋಸ್ಕರ ನಾವು ನಿಮ್ಮ ಈ ಹೋಟ್ಲಿಗೆ ಬಂದು ವೀಡಿಯೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇವಾಗ ನಿಮ್ಮ ಹೋಟೆಲು ಎಲ್ಲಿ ಬರುತ್ತೆ ಅಂತ ಪ್ರಾಪರ್ ಆಗಿ ಹಾಂ ಸರ್, ಅಡ್ರೆಸ್ನ ನೀವೇ ಹೇಳಿ ಸರ್. ಸರ್ ಪ್ರಾಪರ್ ಲೊಕೇಶನ್ ತುಂಬ ಈಸಿ ಸರ್. ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ. ಎಸ್. ಸೊ ಅದನ್ನ ಸ್ವಲ್ಪ ಮುಂದೆ ಬಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಮೆಟ್ರೋ ಇದೆ. ಎಕ್ಸಾಕ್ಟ್ಲಿ. ಅಲ್ಲಿ ರೈಟ್ ತೊಗೋಬೇಕು. ಅಲ್ಲಿ ರೈಟ್ ತೊಗೊಂಡ್ರೆ DPS ಸ್ಕೂಲ್ ಕಾಣಿಸುತ್ತೆ. ಓಕೆ. DPS ಸ್ಕೂಲ್ ಗೇಟ್ ಆಪೋಸಿಟ್ ರೋಡೇ ಸರ್ ನಮ್ಮ ಹೋಟ್ಲ್ ಇರೋದು. ಓಕೆ. ಸೊ ಅಲ್ಲಿ ಬಂದಾಗ ನಿಮ್ಗೆ ಈಸಿಯಾಗಿ ಲೊಕೇಶನ್ ಕಾಣಿಸುತ್ತೆ. ಸೊ ನೀವು ಹೇಳೋ ಪ್ರಕಾರ ಇವಾಗ ಯಾರಿಗೆ JP ನಗರದಿಂದ ಬಂದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಇಂದನೇ ರೈಟ್ ತಗೊಂಡು ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಲೆಫ್ಟ್ ಸೈಡ್ಗೆ DPS ಸ್ಕೂಲ್ ಬರುತ್ತೆ. ಸ್ಕೂಲ್ ಆಪೋಸಿಟ್ ರೋಡ್ ಅಂದರೆ ಆಪೋಸಿಟ್ ರೋಡ್ ರೈಟ್ ಸೈಡ್ ರೈಟ್ ತೊಗೋಬೇಕು. ಓಕೆ. ಪಟ್ನಸ್ ನೀವೇನೋ ಬರಬೇಕಾದ್ರೆ JP ನಗರದಿಂದ ಬರಬೇಕಾದ್ರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ರೈಟ್ ತೊಗೊತೀರಾ. ರೈಟ್ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ರೈಟ್ ತೊಗೊಂಡು ರೈಟ್ ಸ್ವಲ್ಪ ಮುಂದೆ ಬರ್ತಿದ್ದಂಗೆ DPS ಸ್ಕೂಲ್ ನಿಮಗೆ ಲೆಫ್ಟ್ ಸೈಡ್ ಬರುತ್ತೆ. ಅದ್ರ ಆಪೋಸಿಟ್ ರೈಟ್ ತೊಗೊಂಡು ಅಲ್ಲಿಂದ ಒಂದು 20 ಮೀಟರ್ಸ್ಗೆ ರೈಟ್ ಸೈಡೇ ನಿಮ್ಗೆ ಸಿಗುತ್ತೆ ಹೋಟ್ಲು ಸರ್. ಹಾಂ ಸರ್. ನಾನು ಆಲ್ರೆಡಿ ಹೇಳ್ಬಿಟ್ಟಿನಿ ನಮ್ಮ ಪಾರ್ಟ್ನರ್ಸ್ಗೆ ನಿಮ್ಮ ಹೋಟೆಲ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 4:30 ಅಂತ. 4 o'clock. ಹೌದು 4 o'clock 4:30? 4 o'clock ಸರ್. 4 o'clock ಎಕ್ಸಾಕ್ಟ್ 4 o'clock ಸ್ಟಾರ್ಟ್ ಆಗುತ್ತೆ. 4 o'clock ಇಂದ ಸರ್ 4 o'clock ಇಂದ 10 ತನಕ ಸರ್. ಓಕೆ. ನೋಡಿದ್ರೆ ಪಾರ್ಟ್ನರ್ಸ್, ಬೆಂಗಳೂರಲ್ಲಿರೋ ಕೆಲವು ಹೋಟ್ಲುಗಳಲ್ಲಿ ಈ ಹೋಟ್ಲು ಕೂಡ ಒಂದು ವಿಚ್ ಸ್ಟಾರ್ಟ್ಸ್ ಫ್ರಮ್ 4 ಇಂದ ಬೆಳಿಗ್ಗೆ 4 ಗಂಟೆಯಿಂದ ಹಿಡಿದು ಅಮ್ಮಮ್ಮ ಅಂದರೆ ನಿಮ್ಗೆ 10 ಗಂಟೆಗೂ ಸಿಗ್ಬೋದು. 10 ಗಂಟೆಗೂ ಸಿಗಲ್ಲ ಬಿಡಿ, 8-8:30 ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆ ಥರ ಟೇಸ್ಟ್ ಕೂಡ ಹಂಗೆ ಇದೆ. ಪ್ರಿಪ್ರೇಷನ್ಸ್ ನಾನು ನೋಡಿದ್ದೀನಿ, ಅದ್ರ ಮುಂದೆ ನಿಮ್ಗೆ ತೋರಿಸ್ತೀನಿ ಸರ್. ಇವಾಗ ನಿಮ್ಮ ಹೋಟ್ಲಲ್ಲಿ ಏನೇನು ಮಾಡ್ತೀರಾ ಸ್ವಲ್ಪ ನಿಮ್ಮ ಮೆನು ಸ್ವಲ್ಪ ನೀವೇ ಹೇಳ್ಬಿಡಿ ಸರ್. ಸರ್ ನಮ್ಮ ಹೋಟ್ಲಲ್ಲಿ ತುಂಬ ಸ್ಪೆಷಲ್ ಅಂದರೆ ಮಟನ್ ಬಿರಿಯಾನಿ. ಓಕೆ. ಸೊ ಮಟನ್ ಬಿರಿಯಾನಿ ಜೊತೆಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಓಕೆ. ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀವಿ. ಓಕೆ. ಮತ್ತು ಚಿಕನ್ ಕಬಾಬ್ ಇರುತ್ತೆ, ಲೆಗ್ ಸೂಪ್ ಇರುತ್ತೆ. ಸೂಪರ್. ಚೇಂಜ್ ಆಗ್ತಾ ಇರುತ್ತೆ, ಸ್ಟಾರ್ಟರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ. ಸೊ ಅವ್ರು ಬಂದಾಗ ಯಾವ ಸ್ಟಾರ್ಟರ್ ಇರುತ್ತೋ ಅದನ್ನು ಟೇಸ್ಟ್ ಮಾಡ್ಬೋದು. ಎಲ್ಲನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗೆ ಮಾಡ್ಕೊಡ್ತಾ ಇದೀವಿ ಸರ್ ಎಲ್ಲರಿಗೂ. ಸೂಪರ್ ಸರ್, ಸೂಪರ್ ಸರ್. ಇವಾಗ ಏನು ಗೊತ್ತಾ, ಹಾಂ ಸರ್, ಇಲ್ಲಿ ಜಾಸ್ತಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹೌದು. ಯಾಕಂದರೆ ನಿಮ್ಮದು ಪ್ರಿಪ್ರೇಷನ್ಸ್ ಮೇಲೆ ನೋಡಿದ್ರೆ ನೋಡಿಕೊಂಡು ನೀವು ಹೆಂಗೆ ಪ್ರಿಪ್ರೇಷನ್ ಮಾಡ್ತೀರಾ ಅದನ್ನು ತೋರಿಸ್ಕೊಂಡು ಓಕೆ ಸರ್ ಮಾತಾಡೋಣ. ಏನು ಸರ್? ಖಂಡಿತ. ಪಾರ್ಟ್ನರ್ಸ್ ಬನ್ನಿ. ಹೋಟ್ಲಲ್ಲಿ ತುಂಬ ನಿಮಗೆ ನಾನು ಹೇಳಿದ್ರೆ ಅಷ್ಟು ನಿಮ್ಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವ್ರು ಮಾಡ್ತೋ ಪ್ರಿಪ್ರೇಷನ್ಸ್ಗೆ ತುಂಬ ಸ್ಮೆಲ್ ಘಮ ಅಂತಿದೆ. ಸೊ ಇನ್ನೂ ಪ್ರಿಪ್ರೇಷನ್ ನಡೀತಿದೆ, ಬನ್ನಿ ನೋಡ್ಕೊಂಬರೋಣ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಳು ಸೂಪು ಮತ್ತು ಚಿಲ್ಲಿ ಚಿಕನ್ ಮಾಡ್ತಿದ್ದಾರೆ. ನೋಡ್ಕೊಂಬರೋಣ. ನೋಡಿಕೊಂಡು ನಾನೊಂದು ಸ್ವಲ್ಪ ತಿಂತೀನಿ, ನೀವು ನೋಡಿರಂತೆ. ಬನ್ನಿ ಹೋಗೋಣ. ಸರ್, ಈಗ ನಿಮ್ಮ ಹೋಟ್ಲು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸರ್ ತುಂಬ ವರ್ಷ ಆಯಿತು ಅಂತಲೇ ಹೇಳೋಕ್ಕಾಗಲ್ಲ. ಜಸ್ಟ್ 1 ವೀಕ್ ಆಗಿದೆ. ಸೊ ಲಾಸ್ಟ್ ಸಂಡೇ 18th ಓಪನ್ ಆಗಿದ್ದು ನಾವು. ಸೊ ಇವತ್ತು 1 ಸಂಡೇ ಆಯಿತು. 1 ವೀಕ್ ಕಂಪ್ಲೀಟ್ ಆಗಿದೆ. ಸದ್ಯಕ್ಕೆ 1 ವೀಕ್ ಕಂಪ್ಲೀಟ್ ಆಗಿದೆ ಸರ್. ಸರ್ ನಿಮ್ಮ ಕುಕಿಂಗ್ ಎಲ್ಲ ನೋಡಿದ್ರೆ 1 ವೀಕ್ ಅಂತ ಅನ್ನಿಸ್ತಿಲ್ಲ. ಐ ಥಿಂಕ್ ಯು ಹ್ಯಾವ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಸರ್ ಎಕ್ಸ್ಪೀರಿಯನ್ಸ್ಗೆ ಅಂತ ನಮಗೆ ಒಳ್ಳೆ ಶೆಫ್ ಸಿಕ್ಕಿದ್ದಾರೆ. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ.
ಸೊ ಟೈಮ್ ಏನು ನೋಡಲ್ಲ, ಐಟಮ್ಸ್ ಏನು ನೋಡಲ್ಲ, ಜಾಸ್ತಿ ಐಟಮ್ಸ್ ಕೊಟ್ಟರು ಮಾಡ್ತಾರೆ. ಸೊ ಅದರಿಂದ ಎಕ್ಸ್ಪೀರಿಯನ್ಸ್ ಏನು ಇಲ್ಲಿ ಮ್ಯಾಟ್ರ್ ಆಗ್ತಿಲ್ಲ. ಸೊ ಸಪೋರ್ಟ್, ಎಲ್ಲರದ್ದು ಸಪೋರ್ಟ್ ಇದೆ, ಅದರಿಂದ ಸ್ವಲ್ಪ ಚೆನ್ನಾಗಿ ನಡೀತದೆ ಸರ್ ಎಲ್ಲ. ಸರ್ ನೋಡಿ, ಅವಾಗಲೇ ಹೇಳ್ದಂಗೆ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಸೊ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ದಮ್ಮಾಗಿ ಕರೆಕ್ಟಾಗಿ ಕುಕ್ಕಾಗಿ ರೆಡಿಯಾಗಿದೆ. ಸೊ ಜನ ಬರ್ತಿದ್ರೆ ಸರ್ವ್ ಮಾಡ್ತಾರದಷ್ಟೇ ನಮ್ಮ ಕೆಲಸ ಇವಾಗ. ಇದು ಪ್ರಿಪೇರ್ ಮಾಡೋದಕ್ಕೆ ಏನೇನು ಮಸಾಲ ಯೂಸ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ನಮ್ಮದು ಫಸ್ಟ್ ಬಂದು ಧನಿಯಾ ಪುಡಿ ನೋಡ್ಕೊಳ್ಳಿ, ಎಲ್ಲ ಹೋಮ್ ಮೇಡ್. ಸೊ ನಾವೇ ಖುದ್ದಾಗಿ ಹೋಗಿ ಮಿಲ್ಗೆ ಹಾಕ್ಸಿ ತೊಗೊಂಡು ಇಟ್ಕೊಂಡಿರ್ತೀವಿ. ಸರ್ ನೀವು ಡಬ್ಬ ತೆಗಿತಿದ್ರೆ ಘಮ ಘಮ ಅಂತಿದೆ ಸರ್. ಅದೇ ಸರ್ ಹೋಮ್ ಮೇಡ್ ಅನ್ನೋದು, ಅದಕ್ಕೆ ಸರ್ ಮಾಡೋದು. ಸೊ ಚಿಲ್ಲಿ ಪೌಡ್ರು ಇದು ಕೂಡ ಹೋಮ್ ಮೇಡಾ? ಹೋಮ್ ಮೇಡ್ ಸರ್, ಎಲ್ಲ ಹೋಮ್ ಮೇಡ್ ಸರ್. ಕಲರ್ ಬೇಕಾದ್ರೆ ನೋಡ್ಕೊಳ್ಳಿ ನೀವೇ ಅದನ್ನು, ಯಾವ ಥರ ಕಲರ್ ಬರುತ್ತೆ ಅಂತ. ಎಲ್ಲ ನ್ಯಾಚುರಲ್ ಸರ್, ಯಾವುದು ಕಲರಿಂಗ್ ಹಾಕಲ್ಲ, ಏನಕ್ಕೂ ಇಲ್ಲ ಇದು. ಸೊ ಆರಾಮಾಗಿ ನ್ಯಾಚುರಲಾಗಿ ಮಾಡ್ತೀವಿ. ಸೊ ಜನಕ್ಕೆ ಹೆಲ್ದಿ ಫುಡ್ಡೇ ಕೊಡಬೇಕು ಅಂತ ನಮ್ಮ ಇದು. ಸೊ ಇದು ಬಂದು ಸ್ಪೆಷಲ್ ಮಸಾಲ. ಶಾಕ್ ಆಗ್ಬಿಡಿ, ತುಂಬ ಸ್ಮೆಲ್ ಬರುತ್ತೆ, ಗಮ್ಮತ್ತು ಸ್ಮೆಲ್ ಬರುತ್ತೆ. ಓಕೆನಾ? ಸೂಪರ್. ಇದನ್ನು ಮಾಡೋದು ತುಂಬ ದೊಡ್ಡ ಟಾಸ್ಕ್ ಇದು. ಸೊ ಒಂದು 38 ಐಟಮ್ ಮಿಕ್ಸ್ ಆಗಿದೆ ಇದರಲ್ಲಿ. 38 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿರೋ ಪುಡಿ. 38 ಐಟಮ್ಸ್ ಮಿಕ್ಸ್ ಮಾಡ್ತೀವಿ. ಯೂಸ್ ಮಾಡ್ತೀರಾ ಸರ್ ಆ ಪೌಡರ್ನ? ಸರ್ ಅದು ನೀವೇನು ನೋಡಿದ್ರಲ್ಲ ಪಾತ್ರೆಯಲ್ಲಿ ಬಿರಿಯಾನಿ ತೆಗೆದ ತಕ್ಷಣ ಗಮ್ಮಂತ ಸ್ಮೆಲ್ ಬರುತ್ತಲ್ಲ, ಎಸ್. ಸೊ ಅದೇ ಬಿರಿಯಾನಿ ಪೌಡರ್ ಸರ್ ಇದು. ನಿಜ ನಿಜ. ಸೊ ಎಲ್ಲ ನ್ಯಾಚುರಲ್ಲು. 38 ಐಟಮ್ನ ಮಿಕ್ಸ್ ಮಾಡಿ ಮಿಲ್ಗೆ ಹಾಕ್ಸಿ ಅದನ್ನು ಪೌಡ್ರ್ ಮಾಡ್ಕೊ ಇಟ್ಕೊಂಡು ಅದನ್ನೇ ಬಿರಿಯಾನಿಗೆ ಯೂಸ್ ಮಾಡ್ತೀವಿ ಸರ್. ಸೊ ಅದು ಬಿಟ್ಟು ನಾನು ಮುಂಚೆ ಎಲ್ಲ ಕಡೆ ಹೇಳಿದ್ದೀನಿ, ಸೊ ಯಾವುದು ಕಲರಿಂಗ್ ಯೂಸ್ ಮಾಡಲ್ಲ, ಸೊ ಯಾವುದು ಟೇಸ್ಟಿಂಗ್ ಪೌಡರ್ ನಾವು ಹಾಕಲ್ಲ ಅನ್ನೋದು ಹೇಳಿದ್ದೀನಿ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಬನ್ನಿ, ಇವತ್ತೆಲ್ಲ ನೋಡಿ ಕಂಪ್ಲೀಟ್ ಕಿಚನ್, ಓಪನ್ ಕಿಚನ್ ನಮ್ಮದು. ಜನಕ್ಕೂ ಕಾಣಿಸುತ್ತೆ, ನಿಮಗೂ ಕಾಣಿಸ್ತದೆ. ಇವತ್ತು ಏನಾದರೂ ಇದ್ದರೆ ನೀವೇ ಶೂಟ್ ಮಾಡ್ಕೊಳ್ಳಿ, ಹಾಗೆ ಜನಕ್ಕೆ ತೋರಿಸ್ಬಿಡಿ. ನಾವೇನಾದರೂ ಕಲರಿಂಗ್ ಯೂಸ್ ಮಾಡ್ತಾ ಇದ್ದೀವಿ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದೇನಾದಿದ್ರೆ ಜನಕ್ಕೆ ತೋರಿಸಿ, ಪರವಾಗಿಲ್ಲ. ಇಲ್ಲ ಸರ್, ನೀವು ಮಾಡಿರೋ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ. ಹಾಂ ಸರ್, ತುಂಬ ಸ್ಮೆಲ್ ಅಂದರೆ ಘಮ 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 ಅಂತಿದೆ ಅಡುಗೆ. ಸರ್ ಏನು ಗೊತ್ತಾ, ಇದರಿಂದ ನಾವು ಊಟ ಮಾಡ್ತೀವಿ ಸರ್. ಇದರಲ್ಲಿ ನಾವು ಊಟ ಮಾಡ್ತೀವಿ, ನಮ್ಮ ಮನೆ ಮಕ್ಕಳು ಊಟ ಮಾಡ್ತಾರೆ. ಸೊ ನಾವು ಟೇಸ್ಟಿಂಗ್ ಪೌಡರ್ ಹಾಕಿ ನಾವೇನೋ ಕಲರಿಂಗ್ ಯೂಸ್ ಮಾಡಿ ತಿನ್ನೋದ್ರಿಂದ ಜನಕ್ಕೂ ಕೆಟ್ಟದಾಗತ್ತೆ, ನಮಗೂ ಕೆಟ್ಟದಾಗತ್ತೆ. ಸೊ ಅದರಿಂದ ನಾವು ಹೆಂಗೆ ಊಟ ಮಾಡ್ತೀವೋ ಜನಕ್ಕೂ ಅದೇ ಥರ ಊಟ ಮಾಡಿಸ್ಬೇಕು, ಊಟ ತಿನ್ನಬೇಕು ಅನ್ನೋ ಥರ ನನಗೆ ಒಂದು ಆಸೆ ಇತ್ತು. ಅದರಿಂದ ಯಾವುದೇ ಕಲರಿಂಗ್ ಎಲ್ಲ ಯೂಸ್ ಮಾಡದೆ ಆರಾಮಾಗಿ ನ್ಯಾಚುರಲಾಗಿ ಮಾಡೋಣ, ಸ್ವಲ್ಪ ಟೇಸ್ಟ್ ಕಮ್ಮಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಯೋಚನೆ ಮಾಡಿ ಮಾಡ್ತಾ ಇರೋದು. ಸೊ ಹಾಗಂತ ಟೇಸ್ಟಲ್ಲಿ ಇನ್ನೂ ಕಾಂಪ್ರಮೈಸ್ ಆಗ್ತಿಲ್ಲ ನಾವು. ಅದಕ್ಕೆ ಏನೇನು ಬೇಕು ಅನ್ನೋದು ಮಸಾಲೆ ಐಟಮ್ಸ್ನ ರೆಡಿ ಮಾಡ್ಕೋತಾ ಇದ್ವಿ ನಾವು. ರೆಡಿ ಮಾಡಿಕೊಂಡು ನ್ಯಾಚುರಲಾಗಿ ಕೊಡಬೇಕು ಅನ್ನೋದನ್ನ ಪ್ರಯತ್ನ ಮಾಡ್ತೀವಿ ಸರ್. ಬನ್ನಿ ಸರ್, ಟೇಸ್ಟ್ನ ನಾನು ಹೇಳ್ತೀನಿ. ಖಂಡಿತ ಸರ್, ನೀವು ಹೇಳೋದಲ್ಲ, ಖಂಡಿತ ಹೇಳ್ತೀನಿ ಸರ್. ಖಂಡಿತ ಸರ್, ಟೇಸ್ಟ್ ಮಾಡಿ. ಎಸ್. ಸೊ ಏನಿದ್ರು ಡೈರೆಕ್ಟ್ ರಿವ್ಯೂ ಕೊಡಿ. 100% ಸರ್. ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ. ಇದು ಕಾಲ್ ಸೂಪ್ ರೆಡಿ ಆಗ್ತಾಯಿದೆ. ಸೊ ಕಾಲ್ ಆಲ್ರೆಡಿ ಕುಕ್ಕರಲ್ಲಿ ಬಾಯ್ಲ್ ಆಗಿದೆ. ಸೊ ಇಲ್ಲಿ ಸೂಪ್ ರೆಡಿ ಆಗ್ತಾಯಿದೆ. ಸೊ ಇವಾಗ ಕಾಲನ್ನ ತೆಗೆದು ಈ ಪಾತ್ರೆಗೆ ಹಾಕ್ಕೋತೀವಿ. ಸೊ ಇದು ಮಸಾಲೆ ಅಷ್ಟೇ, ಹೋಮ್ ಮೇಡ್ ಮಸಾಲ. ಸೊ ಎಲ್ಲ ಸಿಂಪಲ್ ಮೆಥಡ್ ಸರ್ ಇದೆಲ್ಲ ಮಾಡೋದು. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸೊ ಈ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಮನೆ ಶೈಲಿಯಲ್ಲಿ
ಒಂದು ಕಾಲ್ ಸೂಪ್ ರೆಡಿ ಆಗ್ತಾಯಿದೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕಂತ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಆ್ಯಕ್ಚುಲಿ. ಸೊ ಓಪನ್ ಆಗಿ 1 ವಾರ ಆಗಿದೆ ಅಷ್ಟೇ ನಮ್ಮದು, ಬಟ್ ಇದಕ್ಕೆ ತುಂಬ ಒಳ್ಳೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟೇಸ್ಟ್ ಮಾಡ್ತೀರಾ, ಆಮೇಲೆ ಟೇಸ್ಟ್ ಮಾಡಿ ಹೇಳಿ ಸರ್ ನಮಗೆ ಆಮೇಲೆ. 100% ಸರ್. ಥ್ಯಾಂಕ್ ಯು. Yes. ಮಟನ್ ಬಿರಿಯಾನಿ ರೈಸ್ ಅಲ್ವಾ? ಎಸ್. ಇದು ನಮ್ಮ ಹೋಟೆಲ್ ಸ್ಪೆಷಲ್ ಚಿಲ್ಲಿ ಚಿಕನ್. ತುಂಬ ಸ್ಪೈಸಿ ಏನಿರಲ್ಲ, ಮೈಲ್ಡ್ ಸ್ಪೈಸಿಯಾಗಿ ಮಾಡಿದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ಇಷ್ಟಪಡ್ತೀರಾ. ಸೊ ಇದು ಲೆಗ್ ಸೂಪ್ ಎಲ್ಲ ಕಡೆ ನೋಡಿರ್ತೀರ. ಸೊ ಬೆಳಗ್ಗೆ ಚಳಿಗೆ ಒಳ್ಳೆ ಬಿಸಿ ಬಿಸಿ ಆದ ಸೂಪ್ ಸಿಗುತ್ತೆ ನಿಮಗೆ. ಒಳ್ಳೆ ಪೆಪ್ಪರ್ ಹಾಕಿ ಚೆನ್ನಾಗಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಬಿಡಿ ಸರ್, ಸ್ಮೆಲ್ ಅಂತ ಗೊತ್ತಾಗ್ತಿದೆ. ಸೊ ಮಟನ್ ಬಿರಿಯಾನಿ ನಮ್ಮ ಕಾನ್ಸೆಪ್ಟ್. ಕುಮಾರ್ ಸೌದೆ ಒಲೆ ಬಿರಿಯಾನಿ ಅಂದರೆ ಮಟನ್ ಬಿರಿಯಾನಿ ಫೇಮಸ್ಸು. ಸೊ ಬಿರಿಯಾನಿ ಟೇಸ್ಟ್ ಮಾಡಲೇಬೇಕು ನೀವು. 100% ಸರ್. ಜನ ತುಂಬೋಗಿದ್ದಾರೆ. ಸೊ ಇವಾಗ ನಾನು ಮಟನ್ ಬಿರಿಯಾನಿ ಮತ್ತು ಕಾಲ್ ಸೂಪು ಮತ್ತು ಚಿಲ್ಲಿ ಚಿಕನ್ ತುಂಬಾ ಘಮ ಘಮ ಅಂತಿದೆ. ಎಸ್ಪೆಷಲಿ ಕಾಲ್ ಸೂಪ್ ಅಂತೂ ಸೂಪರ್. ಪೆಪ್ಪರ್ ಫ್ರೈದು ಪೆಪ್ಪರ್ದು ಆ ಘಮ ಸೂಪರಾಗಿ ಬರ್ತಿದೆ. ಬನ್ನಿ ತಿಂದ್ಬಿಟ್ಟು ನಾನು ನಿಮ್ಮ ಟೇಸ್ಟ್ ಹೇಳ್ತೀನಿ ಸರ್. ಬನ್ನಿ ಬರ್ತೀನಿ ಸರ್, ಟೇಸ್ಟ್ ಮಾಡಿ ಹೇಳಿ ಸರ್. ತುಂಬ ಸಾಫ್ಟಾಗಿದೆ, ರೈಸ್ ಎಲ್ಲ ನೀಟಾಗಿ ಬಂದಿದೆ. ಸರ್. ಕಳಿಸಿದಾಗಲೇ ಗೊತ್ತಾಗುತ್ತೆ. ಆ ಟೆಕ್ಸ್ಚರು ತುಂಬ ಚೆನ್ನಾಗಿದೆ. ಓಕೆ. ತುಂಬ 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 ಸೂಪರಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೂ ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರಿಂಗ್ ಏಜೆಂಟ್ ಆಗಲಿ, ಡಾಲ್ಡಾ ಆಗಲಿ ಏನೂ ಇಲ್ಲ. ಊಟ ತಿಂದ್ರೆ ಹಂಗೆ ಹೋಗ್ತಾ ಇರುತ್ತೆ. ಅಷ್ಟು ಸಾಫ್ಟಾಗಿ ಮತ್ತು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಮಟನ್ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸೂಪರಾಗಿದೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಏನು ತಪ್ಪಿಲ್ಲ. ಯಾಕಂದ್ರೆ ಒಂದ್ಸಲ ಬಂದು ಟ್ರೈ ಮಾಡಿದ್ರೆ ಎಸ್ಪೆಷಲಿ ಯಾರ್ಯಾರು ಹೋಮ್ಲಿ ಫುಡ್ ಇಷ್ಟಪಡ್ತೀರೋ, ಮನೇಲಿ ಮಾಡೋಂಥ ಟೇಸ್ಟ್ ಇಷ್ಟಪಡ್ತೀರೋ ಅವರೆಲ್ಲ ರೆಗ್ಯುಲರಾಗಿ ಬರ್ತೀರಾ. ಅದರಲ್ಲೂ ಎಸ್ಪೆಷಲಿ ಅರ್ಲಿ ಮಾರ್ನಿಂಗು 4:30 ಇನ್ನೂ ಆಗಿಲ್ಲ, 4:25 ಈಗ. ಬಟ್ ಸೂಪರಾಗಿದೆ, ಸೂಪರ್ ಆಗಿದೆ. ಫುಲ್ ನಾಟಿ ಮಟನ್ನು. ನಿಜ ಹೇಳ್ಬೇಕಾರೆ ಒಂದು ಮೂರು ಅಂತ ಅಷ್ಟೇ ಚೆನ್ನಾಗಿದೆ, ಸೂಪರಾಗಿದೆ. ಬನ್ನಿ ಚಿಲ್ಲಿ ಚಿಕನ್ ಟ್ರೈ ಮಾಡೋಣ. ಮೆಣಸಿನ್ಕಾಯಿ ಫ್ಲೇವರ್ ಸೂಪರಾಗಿ ಬರ್ತದೆ, ಬಟ್ ಖಾರ ಇಲ್ಲ. ಬೇರೆ ಕಡೆ ಮೆಣಸಿನ್ಕಾಯಿ ಫ್ಲೇವರ್ ಜೊತೆ ಖಾರ ಇರುತ್ತೆ. ಈ ಮೆಣಸಿನ್ಕಾಯಿ ಫ್ಲೇವರ್ ಬರ್ತಿದೆ, ಬಟ್ ಅಷ್ಟೊಂದು ಖಾರ ಇಲ್ಲ. ಯಾರು ತುಂಬ ಸ್ಪೈಸಿನ ಕಮ್ಮಿ ಇಷ್ಟಪಡ್ತಾರೋ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ.
ಈಗ ಬರ್ತದೆ ನನ್ನ ಫೇವ್ರೆಟ್ ಮೇನ್ ಕೋರ್ಸ್ ಕಾಳು ಸೂಪು. ಫಸ್ಟ್ ಸೂಪ್ ಕುಡ್ ನೋಡೋಣ. ಅಬ್ಬಬ್ಬಬ್ಬಬ್ಬಬ್ಬ. ಆಹಾ, ನೆಕ್ಸ್ಟ್ ಲೆವೆಲ್ ಇದೆ. ನೆಕ್ಸ್ಟ್ ಲೆವೆಲ್. ಆ ಪೆಪ್ಪರ್ದು ಘಮ, ಪೆಪ್ಪರ್ದು ಘಾಟು. ಆಹಾ, ಒನ್ ಮೋರ್ ಅಂತಲೇ ಅನ್ನಿಸಿದೆ. ಒಂದೊಳ್ಳೆ ನಾಟಿ ಊಟ ತಿಂದಮೇಲೆ ಈ ಥರ ಆಗಿರಬೇಕು. ಬೋರ್ ಕಿತ್ಕೊತಾ ಇರಬೇಕು, ಮೂಗಲ್ಲಿ ಸುರಿತಾ ಇರಬೇಕು, ಆದರೆ ನೀವು ತಿಂತಾ ಇರಬೇಕು ಅನಿಸ್ಬೇಕು. ಅದೇ ಥರ ಇದೆ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕಾಳು ಸೂಪು, ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಇದೆ.